ಮಹಿಳೆಯರು ಇದೀಗ ಎಂಎಲ್ಎ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಮಹಾಂತೇಶ್ ಹಿರೇಮಠ್. ಭಾರತದಲ್ಲಿ ಚುನಾವಣೆಯಲ್ಲಿ ಗೆಲ್ಲೋದಕ್ಕೆ ಒಂದು ಹಣ ಇರಬೇಕು, ಇಲ್ಲ ಜನಬಲ ಇರಬೇಕು. ಇವೆರಡೂ ಇಲ್ಲ ಅಂತ ಹೇಳಿದ್ರೆ ಗೆಲ್ಲೋದಕ್ಕೆ ಆಗೋದಿಲ್ಲ ಅಂತ ಅನ್ನುವ ಮಾತಿದೆ. ಆದರೆ ಇವೆರಡೂ ಕೂಡ ಇಲ್ಲದಿದ್ದರೂ ಸಾಮಾನ್ಯ ಮಹಿಳೆಯರು ಇಬ್ಬರು ಇವತ್ತು ಎಂಎಲ್ಎ ಆಗಿ ಸೆಲೆಕ್ಟ್ ಆಗಿದ್ದಾರೆ. ಅದೆಲ್ಲಿ ಅಂತೀರಾ? ಪಶ್ಚಿಮ ಬಂಗಾಳದಲ್ಲಿ. ಪಂಚರಾಜ್ಯ ಚುನಾವಣೆಗಳ ಪೈಕಿ ಇತ್ತೀಚೆಗಷ್ಟೇ ಬಂದಂತಹ ಫಲಿತಾಂಶದಲ್ಲಿ ಬಿಜೆಪಿ ಅದ್ವಿತೀಯ ಸಾಧನೆಯನ್ನ ಮಾಡಿದೆ. ಬಹಳಷ್ಟು ವರ್ಷಗಳಿಂದ ಪಶ್ಚಿಮ ಬಂಗಾಳದಲ್ಲಿ ಬಿಜೆಪಿ ಖಾತೆ ತೆರೆಯೋದಕ್ಕೆ ಪರದಾಡ್ತಾ ಇತ್ತು. ಆದರೆ ಇವತ್ತು ಅಲ್ಲಿ ಅಧಿಕಾರದ ಚುಕ್ಕಾಣಿಯನ್ನ ಹಿಡಿಯುವತ್ತ ಸಾಗಿದೆ. ಆ ಪಕ್ಷದ ವತಿಯಿಂದ ನಿಂತಹ ಇಬ್ರು ಮಹಿಳೆಯರು ಇದೀಗ ಎಂಎಲ್ಎ ಆಗಿ ಹೊರಹೊಮ್ಮಿದ್ದಾರೆ. ಅವರ ಹೆಸರು ಕಲಿತಾ ಮಾಜಿ ಮತ್ತು ಚಂದನಾ ಬೌರಿ ಅಂತ ಹೇಳಿ. ಈ ಇಬ್ರು ಕೂಡ ಸಾಮಾನ್ಯ ಮಹಿಳೆಯರು. ಕಲಿತಾ ಮಾಜಿ ಮನೆ ಮನೆಗೆ ಹೋಗಿ ಮುಸ್ರೆ ತಿಕ್ಕಿ ಮನೆಗೆಲಸಗಳನ್ನ ಮಾಡಿ ಜೀವನ ನಿರ್ವಹಣೆ ಮಾಡುವಂಥವರು. ಅವರು ಈ ಸಲ ಎಂಎಲ್ಎ ಆಗಿ ಹೊರಹೊಮ್ಮಿದ್ದಾರೆ. ಇದು ಪ್ರಥಮ ಬಾರಿಯಲ್ಲ. 2021ರಲ್ಲಿ ಕೂಡ ಬಿಜೆಪಿ ಕಲಿತಾ ಮಾಜಿ ಅವರಿಗೆ ಟಿಕೆಟ್ ಅನ್ನು ಕೊಟ್ಟಿತ್ತು. ಆಗ ಅವರು 41%ನಷ್ಟು ಮತವನ್ನ ಗಳಿಸಿ ಸೋಲನ್ನ ಕಂಡಿದ್ರು. ಆದರೆ ಎರಡನೇ ಸಲ ಅವರಿಗೆ ಮತ್ತೆ 2026ರಲ್ಲಿ ಬಿಜೆಪಿ ಟಿಕೆಟ್ ನೀಡಿದಾಗ ಬರೋಬ್ಬರಿ 12,000 ಮತಗಳ ಅಂತರದಿಂದ ಇವರು ಗೆದ್ದು ಬಿಗಿದ್ದಾರೆ. ಇವರು ಮನೆ ಕೆಲಸದಿಂದ ಬಂದಂತಹ ಆದಾಯ ಏನು ಬರೀ 3,000-3,500 ರೂಪಾಯಿ ಏನಿದೆ ಅಲ್ವಾ, ಇಷ್ಟೇ ಅವರ ಸಂಪಾದನೆ. ಮನೆಯಲ್ಲೂ ಕೂಡ ಅಂತ ಏನು ಸ್ಥಿತಿಗತಿ ಚೆನ್ನಾಗಿಲ್ಲ. ಅವರ ಗಂಡ ಪ್ಲಂಬರ್ ಕೆಲಸವನ್ನ ಮಾಡ್ತಾರೆ. ಹಾಗಾಗಿ ಬಡತನದಲ್ಲಿ ಜೀವನ ದೂಡ್ತಾ ಇದ್ದಂತಹ ಕಲಿತಾ ಮಾಜಿ ಇವತ್ತು ಎಂಎಲ್ಎ ಆಗಿ ಹೊರಹೊಮ್ಮಿದ್ದಾರೆ. ಹಾಗಾಗಿ ಸಾಮಾನ್ಯ ಮಹಿಳೆ ಕೂಡ ಏನಾದರೂ ಆಗಬಹುದು ಅನ್ನೋದನ್ನ ಸಾಧಿಸಿ ತೋರಿಸಿದ್ದಾರೆ. ಇನ್ನೊಂದು ಕಡೆಗಳಲ್ಲಿ ಚಂದನಾ ಬೌರಿ ಅನ್ನುವಂಥವರು ಕೂಡ ದಿನಗೂಲಿ ಕೆಲಸವನ್ನ ಮಾಡುವಂತಹ ಮಹಿಳೆ. ಹಾಗಾಗಿ ಈ ದಿನಗೂಲಿ ಮಾಡುವಂತಹ ಮಹಿಳೆ ಸಾಲ್ತೋರಾ ಎನ್ನುವಂತಹ ವಿಧಾನಸಭಾ ಕ್ಷೇತ್ರದಿಂದ ನಿಂತು ಇದೀಗ ಅವರು ಜೈಬೇರಿಯನ್ನ ಬಾರಿಸಿದ್ದಾರೆ. ಹಾಗಾಗಿ ಅಷ್ಟಗ್ರಾಮದಿಂದ ಕಲಿತಾ ಮಾಜಿ, ಈ ಕಡೆ ಸಾಲ್ತೋರದಿಂದ ಚಂದನಾ ಬೌರಿ ಅವರು ಗೆದ್ದು ವಿಜಯವನ್ನ ಸಾಧಿಸಿದ್ದಾರೆ. ಇವರಿಬ್ಬರ ಜೀವನ ಕೂಡ ಅಷ್ಟೇನು ಉನ್ನತ ಮಟ್ಟದಲ್ಲ. ಯಾರ ದೊಡ್ಡ ಬೆಂಬಲ ಇಲ್ಲದಿದ್ರು ಕೂಡ ಇವರು, ಅಂದ್ರೆ ಹಣ ಬಲ ಇಲ್ಲದಿದ್ರು ಕೂಡ ಇವರು ಇವತ್ತು ದಿಗ್ವಿಜಯವನ್ನ ಸಾಧಿಸಿದ್ದಾರೆ. ಪಶ್ಚಿಮ ಬಂಗಾಳದಂತಹ ಏನು ಒಂದು ಕ್ಲಿಷ್ಟಕರವಾದಂತಹ ರಾಜ್ಯದಲ್ಲಿ ಬಿಜೆಪಿಯ ದಿಗ್ವಿಜಯ ಸಾಧಿಸುವಲ್ಲಿ ಈ ಇಬ್ರು ಕೂಡ ಮಹಿಳೆಯರು ಭಾಗಿದಾರರಾಗಿದ್ದಾರೆ. ಹಾಗಾಗಿ ಹಣ ಇಲ್ದಿದ್ರು ಕೂಡ ಗೆಲ್ತೇವೆ ಅಂತ ಹೇಳಿ ಈ ಇಬ್ರು ಮಹಿಳೆಯರೇ ಸಾಕ್ಷಿ ಆಗ್ತಾರೆ. ಇವರು ಯಾವ ರೀತಿ ಪ್ರಚಾರಕ್ಕೆ ಹೋಗ್ತಿದ್ರು ಅಂತ ಹೇಳಿದ್ರೆ, ತಮ್ಮ ಕಾರ್ಯಕರ್ತರನ್ನ ತೆಗೆದುಕೊಂಡು ಕಾಲ್ನಡಿಗೆಯಲ್ಲಿ ಹೋಗಿ ಜನರ ಬಳಿ ತೆರಳಿ ಸಾಮಾನ್ಯವಾಗಿ ಮತಬೇಟೆಯನ್ನ ನಡೆಸಿದ್ರು. ಆ ಹಿನ್ನೆಲೆಯಲ್ಲಿ ಇವರ ಸರಳತೆಯನ್ನ ಮೆಚ್ಚಿ ಮತದಾರ ಪ್ರಭು ಇವರ ಕೈಯನ್ನ ಹಿಡಿದಿದ್ದಾರೆ. ಒಟ್ಟಿನಲ್ಲಿ ಇದೀಗ ಭಾರತದಲ್ಲಿ ಒಂದು ರೀತಿಯಲ್ಲಿ ಬದಲಾವಣೆಯ ಗಾಳಿ ಬೀಸ್ತಾ ಇದೆ. ಸಾಮಾನ್ಯರು ಕೂಡ ಅಥವಾ ಹೊಸ ಪಕ್ಷವನ್ನು ಕಟ್ಟಿದವರು ಕೂಡ ಇದೀಗ ಅಧಿಕಾರಕ್ಕೆ ಬರ್ತಾ ಇದ್ದಾರೆ. ಒಟ್ಟಿನಲ್ಲಿ ದೊಡ್ಡ ದೊಡ್ಡ ಏನು ಕುಳಗಳು ಅಂತ ಇದ್ವು ಅವೆಲ್ಲ ಕೂಡ ಇವಾಗ ಮಣ್ಣು ಮುಕ್ತಾ ಇದೆ. ಇಂತಹ ಸಾಮಾನ್ಯ ಮಹಿಳೆಯರು ಕೂಡ ಏನಾದ್ರೂ ಮಾಡ್ತೇವೆ, ಎಂಎಲ್ಎ, ಎಂಪಿ, ಸಿಎಂ ಕೂಡ ಆಗ್ತೀವಿ ಅನ್ನೋದನ್ನ ಇವರಿಬ್ರು ಕೂಡ ಸಾಬೀತು ಮಾಡಿದ್ದಾರೆ. ಈ ರೀತಿಯಾಗಿ ಬದಲಾವಣೆಯ ಗಾಳಿ ಬೀಸಬೇಕಾ? ಈ ಸ್ಟೋರಿಯನ್ನು ನೋಡಿ ನಿಮ್ಗೇನು ಅನ್ಸುತ್ತೆ ಕಮೆಂಟ್ ಮಾಡಿ ತಿಳಿಸಿ. ಇದಾಗಿತ್ತು ಇವತ್ತಿನ ವಿಶೇಷ. ಲೇಟೆಸ್ಟ್ ಸುದ್ದಿಗಳಿಗಾಗಿ ನೋಡ್ತಾ ಇರಿ ರನ್ ಟಿವಿ. ಇದು ಸಾಮಾಜಿಕ ಚಿಲುಮೆ. ಕರ್ನಾಟಕ ಮತ್ತು ಮಹಾರಾಷ್ಟ್ರದಲ್ಲಿಯೇ ಅತಿ ದೊಡ್ಡ ಹೋಲ್ಸೇಲ್ ವ್ಯಾಪಾರ ಮಳಿಗೆ ಹಜಾರೆ ಬಜಾರ್ ಗ್ರಾಹಕರ ನೆಚ್ಚಿನ ತಾಣವಾಗಿದೆ. ನಿಮ್ಮ ಮನೆಗೆ ಬೇಕಾದ ಎಲ್ಲಾ ಸಾಮಗ್ರಿಗಳು ಹೋಲ್ಸೇಲ್ ದರದಲ್ಲಿ ಈಗ ಒಂದೇ ಕಡೆ ಲಭ್ಯ. ದಿನಬಳಕೆಯ ವಸ್ತುಗಳು, ಗೃಹ ಬಳಕೆಯ ವಸ್ತುಗಳು, ಅತ್ಯುತ್ತಮ ಗುಣಮಟ್ಟದ ಎಲೆಕ್ಟ್ರಾನಿಕ್ಸ್ ವಸ್ತುಗಳು ಕೈಗೆಟುಕುವ ದರದಲ್ಲಿ ಮಾರಾಟ. ವೆರೈಟಿ ಡಿಸೈನ್ಗಳ ಬೆಳ್ಳಿ ಬಂಗಾರಗಳ ಖರೀದಿಸುವ ಅವಕಾಶ. ಫರ್ನಿಚರ್ಗಳ ಬೃಹತ್ ಸಂಗ್ರಹ ನಮ್ಮಲ್ಲಿವೆ. ಮದುವೆ ಹಾಗೂ ಎಲ್ಲಾ ಸಮಾರಂಭಗಳಿಗೆ ಬೇಕಾದ ಬಾಂಡೆ ಸಾಮಾನುಗಳು, ಹೋಟೆಲ್ ಉದ್ಯಮಕ್ಕೆ ಬೇಕಾದ ಸಾಮಾನುಗಳು, ದೇವರ ಮೂರ್ತಿ ಸೇರಿದಂತೆ ಪೂಜಾ ಸಾಮಗ್ರಿಗಳ ಮಳಿಗೆಯೂ ಇಲ್ಲಿದೆ. ಪ್ಲಾಸ್ಟಿಕ್ ವಸ್ತುಗಳು, ಮಕ್ಕಳ ಆಟಿಕೆ ಸಾಮಾನುಗಳು, ಸ್ಟೇಷನರಿ ಐಟಮ್ಸ್ಗಳ ಭಂಡಾರವಿದೆ. ಕುಟುಂಬ ಸಮೇತರಾಗಿ ಬನ್ನಿ, ನಿಮಗಿಷ್ಟವಾದ ವಸ್ತುಗಳನ್ನ ಖರೀದಿಸಿ ಸಂಭ್ರಮಿಸಿ. ಸ್ಥಳ ಹಜಾರೆ ಬಜಾರ್, ಹೊಸ ಬಸ್ ನಿಲ್ದಾಣದ ಹತ್ತಿರ, ರಬಕವಿ. ರನ್ ಟಿವಿ ನ್ಯೂಸ್ ವಿಡಿಯೋಸ್ ನೋಡಲು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಪ್ರೆಸ್ ಮಾಡಿ.